ಸಾತ್ವಿಕವಾದ ಕಾರ್ಯ ಅಂದ್ರೆ ಹೇಗಿರುತ್ತೆ ಅಂದ್ರೆ ಮೊದಲು ಕಷ್ಟ ಇರುತ್ತೆ, ಮುಂದೆ ಸುಖ ಇರುತ್ತೆ. ಆ ಸುಖ ಶಾಶ್ವತವಾಗಿ ಸ್ಥಿರವಾಗಿ ಇರುತ್ತೆ. ಮೊದಲು ವಿಷ ಬಂದರೂ ಕೊನೆಗೆ ಅಮೃತ ಬಂದಂತೆ ಜೀವನದಲ್ಲಿ ಮೊದಲು ಕಷ್ಟ ಅನಿಸುತ್ತೆ. ವ್ರತ ನಿಯಮ ಉಪವಾಸಗಳು ಕಷ್ಟ ಅಂತ ಅನಿಸ್ತದೆ, ಅಧ್ಯಯನ ಮಾಡುವುದು ಕಷ್ಟ ಅಂತ ಅನಿಸ್ತದೆ. ಆದರೆ ಜ್ಞಾನ ಬಂದ ಮೇಲೆ ಆ ಜ್ಞಾನದ ಬೆಲೆ ಗೊತ್ತಾದರೆ ಆಗುವ ಆನಂದವೇ ಬಹಳ ವಿಲಕ್ಷಣ, ಅದು ಅಮೃತದಂತೆ ಇದ್ದದ್ದು. ಅಧ್ಯಯನ ಮಾಡುವಾಗ ಎಷ್ಟೇ ಶ್ರಮವಾಗಲಿ ಅಥವಾ ಧರ್ಮವನ್ನು ಮಾಡುವುದಕ್ಕೆ ಬೇಕಾದಷ್ಟು ದೈಹಿಕವಾದ ಆಯಾಸ ಆಗಬಹುದು ಅಂತ ಹೇಳಿ ಧರ್ಮ ಮಾರ್ಗದಿಂದ ಜ್ಞಾನ ಮಾರ್ಗದಿಂದ ದೂರನಾಗಬಾರದು. ಮೊದಲು ವಿಷದಂತೆ ಕಷ್ಟಗಳು ಕಾಣಿಸಿಕೊಂಡರೂ ಮುಂದೆ ಅಮೃತದಂತಹ ಸುಖ ಸಿಗುವುದರಲ್ಲಿ ಸಂಶಯವಿಲ್ಲ ಅನ್ನುವ ಒಂದು ನಿರ್ಧಾರದಿಂದ ಮನುಷ್ಯ ಕಾರ್ಯವನ್ನು ಪೂರ್ಣಗೊಳಿಸಬೇಕು.